ಪುನೀತ್ ಕೆರೆಹಳ್ಳಿಗೆ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಸನ್ಮಾನವನ್ನು ಮಾಡಿರೋದು. ಸಂತೋಷ್ ಹೆಗಡೆ ನಡೆಗೆ ಈಗ ನೆಟ್ಟಿಗರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾರಣ ಅಪರಾಧಿಕ ಹಿನ್ನೆಲೆಯ ವ್ಯಕ್ತಿಗೆ ಸನ್ಮಾನವೆಂತ ಟೀಕೆ ವ್ಯಕ್ತವಾಗ್ತಾ ಇರೋದು. ಪುನೀತ್ ಕೆರೆಹಳ್ಳಿಗೆ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಸನ್ಮಾನದ ವಿಚಾರಕ್ಕೆ ಸಂಬಂಧಪಟ್ಟಿದೆ ಆ ವಿಡಿಯೋ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ರು. ಪುನೀತ್ ಕೆರೆಹಳ್ಳಿ ಅಪರಾಧಿಕ ಹಿನ್ನೆಲೆಯ ವ್ಯಕ್ತಿಗೆ ಸನ್ಮಾನ ಯಾಕೆ ಅಂತ ಟೀಕೆ ವ್ಯಕ್ತವಾಗ್ತಾ ಇದೆ, ಚರ್ಚೆಗಳಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಖಾಸಗಿ ಸಂಘಟನೆಯ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನ ಮಾಡಿರೋದು. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯೊಂದಿಗೆ ಸನ್ಮಾನವನ್ನ ಮಾಡಲಾಯಿತು. ಹಿನ್ನೆಲೆ ಗೊತ್ತಿಲ್ಲದೆ ಸನ್ಮಾನ ಮಾಡಿದ್ರ ಹಾಗಾದ್ರೆ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ. ಈ ಬಗ್ಗೆ ಪುನೀತ್ ಕೆರೆಹಳ್ಳಿ ಆ ಒಂದು ವಿಡಿಯೋ ಸನ್ಮಾನ ಮಾಡಿದ್ದಂಥದ್ದನ್ನ ಪೋಸ್ಟ್ ಶೇರ್ ಮಾಡಿಕೊಂಡಿದ್ರು. ಆ ಪೋಸ್ಟ್ ಶೇರ್ ಆಗುತ್ತಲೇ ನೆಟ್ಟಿಗರಿಂದ ಟೀಕೆ ವ್ಯಕ್ತವಾಗಿದೆ. ಪುನೀತ್ ಕೆರೆಹಳ್ಳಿ ಹಿನ್ನೆಲೆ ಗೊತ್ತಿರಲಿಲ್ವೇ ಸಾರ್ ಅಂತ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರಿಗೆ ಪ್ರಶ್ನೆಯನ್ನ ಮಾಡ್ತಿರು. ಈ ಬಗ್ಗೆ ಮಾತನಾಡೋದಕ್ಕೆ ನ್ಯಾಯಮೂರ್ತಿಗಳು ಸಂತೋಷ್ ಹೆಗಡೆ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈ ಒಂದು ಘಟನೆ ನಂತರದಲ್ಲಿ ಒಂದಿಷ್ಟು ಮಟ್ಟಿಗೆ ಚರ್ಚೆಗಳಾಗ್ತಾ ಇದೆ, ಕಾಂಟ್ರವರ್ಸಿಯಲ್ ರೀತಿಯಾದಂತಹ ಚರ್ಚೆಗಳಾಗ್ತಾ ಇದೆ, ಟೀಕೆಗಳಾಗ್ತಾ ಇದೆ. ತಮ್ಮ ಗಮನಕ್ಕೆ ಬಂದಿರುತ್ತೆ. ತಮ್ಮ ಕ್ಲಾರಿಫಿಕೇಶನ್ ಸರ್, ಅಂದ್ರೆ ನಿಮ್ಮನ್ನ ಇಷ್ಟಪಡುವಂತಹ ಒಂದಿಷ್ಟು ಮನಸ್ಸುಗಳು ಈ ಬಗ್ಗೆ ವಿಷಾದವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಯಾಕೆ ಹೀಗಾಯ್ತು ಅಂತ ಏನಾಯ್ತು ಸರ್ ಎಕ್ಸಾಕ್ಟ್ಲಿ? ನನ್ನನ್ನ ಈ ಒಂದು ಪ್ರಶಸ್ತಿ ಪ್ರದಾನ ಮಾಡಕ್ಕೆ ಕರೆದಿದ್ರು. ಓಕೆ, ನಾನು ಒಪ್ಕೊಂಡಿದ್ದೆ. ಅಲ್ಲಿ ಸುಮಾರು 20-40-50 ಜನರಿಗೆ ಪ್ರಶಸ್ತಿ ಕೊಡುವುದಿತ್ತು. ಅದರಲ್ಲಿ ಒಬ್ರು ಇವತ್ತು ಬೆಳಿಗ್ಗೆ ನನ್ನ ಮಾಹಿತಿ, ಹಂಗೆ ಬಂದ ಮಾಹಿತಿ ಪ್ರಕಾರ ಅವರ ಮೇಲೆ ಕೊಲೆ ಆರೋಪ ಇದೆ ಅಂತ. ಇವಾಗ ಈ ಪ್ರಶಸ್ತಿಗಳನ್ನ ಕೊಡಕ್ ಕರೆದಾಗ ನಾವು ಬರಲ್ಲ ಅಂತ ಹೇಳ್ಬೇಕು, ಇಲ್ಲದೆ ಇದ್ರೆ ಅವರ ಬಯೋಡೇಟಾ ಕೇಳಕ್ ಆಗ್ತದೆ, ಯಾರಿಗೆ ಪ್ರಶಸ್ತಿ ಕೊಡ್ತೀರಿ, ಅವರ ಹಿನ್ನೆಲೆ ಏನು ಅಂತ. ಸಾಧ್ಯವಾ? ಆ ಹಿನ್ನೆಲೆಯಲ್ಲಿ ನಾನು ಗೊತ್ತಿಲ್ಲದೆ ಹೋಗಿದ್ದೆ, ಅವರ ಪರಿಚಯ ಇರಲಿಲ್ಲ, ಅವರಿಗೆ ಪ್ರಶಸ್ತಿ ಕೊಟ್ಟಿದ್ದೇನೆ. ಅದು ಇವಾಗ ಸರಿಯಾಗಿ ಕಾಣಿಸಲ್ಲ, ಯಾಕಂದ್ರೆ ಅವ್ರ ಆರೋಪಿ ಅಂತ, ಕೊಲೆ ಆರೋಪಿ ಅಂತ ಹೇಳಿದ್ದಾರೆ, ನಂಗೆ ಗೊತ್ತಿಲ್ಲ. ಅದಕ್ಕಾಗಿ ನಾನು ನನ್ನ ಮನಸ್ಸಲ್ಲಿ ನೋವಾಗಿದೆ. ನಾನು ಅದು ಮಾಡಿದ ತಪ್ಪಾಯ್ತು, ಕ್ಷಮೆ ಕೇಳ್ತೇನೆ ಅಂತ ಹೇಳಿದ್ದೇನೆ ನಾನು. ಮತ್ತೆ ಇವತ್ತು ಅದೇ ಕಾರ್ಯಕ್ರಮದಲ್ಲಿ ನನಗೆ ಪ್ರಶಸ್ತಿ ಬರುವುದಿತ್ತು, ನಾನು ಹೋಗಲ್ಲ, ತಗೊಳ್ಳಲ್ಲ. ಅಂದ್ರೆ ಈ ನಿರ್ಧಾರ ಈ ಘಟನೆ ನಂತರದಲ್ಲಿ, ತಮ್ಮ ಗಮನಕ್ಕೆ ಬಂದ ನಂತರದಲ್ಲ ಸರ್ ಇದು? ಅದೇ ಘಟನೆ ಇವತ್ತು ಬೆಳಿಗ್ಗೆ ನನ್ಗೆ ಗೊತ್ತಾಯ್ತು. ಓಕೆ, ಅದಕ್ಕೆ ನಾನು ವಿಷಾದ ಎಕ್ಸ್ಪ್ರೆಸ್ ಮಾಡಿದ್ದೇನೆ. ನಾನು ಮಾಡಬಾರ್ದಿತ್ತು, ಆದ್ರೆ ನನ್ಗೆ ಗೊತ್ತಿಲ್ಲದೆ ಆದದ್ದು ಇದು. ಓಕೆ ಸರಿ, ಇನ್ನೊಂದು ವಿಚಾರ, ಈ ಒಂದು ಘಟನೆ ನಂತರದಲ್ಲಿ ತಮಗೆ ಬಂದಂತ ಪ್ರಶಸ್ತಿಯನ್ನು ಕೂಡ ತಾವು ಸ್ವೀಕಾರ ಮಾಡುದಿಲ್ಲ ಅಂತ ಹೇಳಿದ್ರಿ. ದಟ್ಸ್ ಫೈನ್. ಬಟ್ ಯಾವುದೇ ಒಂದು ಬೇಸಿಕಲಿ ಯಾವುದೇ ಕಾರ್ಯಕ್ರಮ ಆದ್ರೂ ಕೂಡ ಇಂಥವ್ರು ಬರ್ತಾರೆ ಅಂತ ಹೇಳಬಹುದು. ಅದರ್ವೈಸ್ ಗೊತ್ತಾಗಲ್ಲ, ಅವರ ಬಯೋಡೇಟಾ ಕೇಳಕ್ ಆಗಲ್ಲ. ಅದರಿಂದ ನಾನು ಹೋದದ್ದು ಅವ್ರಿಗೆ ಸನ್ಮಾನ ಮಾಡಿ, ಯಾಕಂದ್ರೆ ಅವ್ರು ನನ್ನ ಫ್ರೆಂಡು ಅಲ್ಲ. ಇಷ್ಟು ಜನ ಬರ್ತಾರೆ, ಅವ್ರಿಗೆ ಪ್ರಶಸ್ತಿ ನಾವು ಕೊಡ್ತೇವೆ. ಪ್ರಶಸ್ತಿ ಕೊಡುವವರು ನನ್ಗೆ ಹೇಳ್ಬೇಕಾಗಿತ್ತು, ಹೇಳಲಿಲ್ಲ ಅವರು. ಅವ್ರಿಗೆ ಗೊತ್ತಿದೆ ಇಲ್ವೋ ಗೊತ್ತಿಲ್ಲ ನನ್ಗೆ. ಇವಾಗ ನೋಡಿ, ಅಲ್ಲಿ ಅಜಯ್ ಸಿಂಗ್ ಇದ್ದಾರೆ ನಿಮ್ಮ, ಮತ್ತೆ ಇನ್ನೊಬ್ರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿದ್ರು, ಇನ್ನೊಬ್ರು ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರಿದ್ರು, ನಿವೃತ್ತರಾದವರು ಇಬ್ರು ಕೂಡ. ಮತ್ತೆ ಮಾಜಿ ಮಂತ್ರಿ ರಾಮಚಂದ್ರೇಗೌಡರು ಇದ್ರು, ಬಹಳಷ್ಟು ಡಾಕ್ಟರ್ಗಳಿದ್ರು, ಹೆಸರುವಾಸಿ ಡಾಕ್ಟರ್ಗಳೆಲ್ಲ ಇದ್ರು. ನನ್ನ ತೋರಿಸ್ಕೊಡು ಸರಿ ಅಲ್ಲ ಅಂತ ಕಾಣಿಸ್ತದೆ. ಅದು ಏನೋ ಇರ್ಲಿ, ಇವಾಗ ಏನೇನು ತಪ್ಪಾಗಿದೆ ಅದಕ್ಕೆ ಕ್ಷಮೆ ಕೇಳಿದ್ದೇನೆ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತಮ್ಮನ್ನು ಇಷ್ಟಪಡುವಂತಹ ಮನಸ್ಸುಗಳಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೇಸರ ವ್ಯಕ್ತಪಡಿಸಿದ್ರು, ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೀವು ಸರ್ ಜೊತೆಗೆ ಮಾತನಾಡಿದ್ದಕ್ಕೆ, ಒಂದು ಕ್ಲಾರಿಫಿಕೇಶನ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಕೆರೆಹಳ್ಳಿಗೆ ಸನ್ಮಾನ ಮಾಡಿದ್ದಕ್ಕೆ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಪ್ರತಿಕ್ರಿಯೆ ಕೊಟ್ಟರು. ನೀವು ಸರ್ ಜೊತೆಗೆ ಮಾತನಾಡಿದ್ರು. ಯಾರಿಗೆ ಪ್ರಶಸ್ತಿ ಅಂತ ನನಗೆ ತಿಳಿಸಿರಲಿಲ್ಲ, ಆಯೋಜಕರು ಈ ಬಗ್ಗೆ ಮಾಹಿತಿ ಕೊಟ್ಟಿರಲಿಲ್ಲ, ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೋಗಿದ್ದೆ.
ನಾನೊಬ್ಬನೇ ಪ್ರಶಸ್ತಿ ಕೊಟ್ಟಿಲ್ಲ, ಇನ್ನೊಬ್ರು ಮುಖ್ಯ ನ್ಯಾಯಮೂರ್ತಿಗಳು ಕೂಡ ಇದ್ರು, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳೊಬ್ಬರು. ನಾನು ಹೋಗಿದ್ದು ತಪ್ಪು, ವಿಷಾದ ವ್ಯಕ್ತಪಡಿಸ್ತೇನೆ. ಅದು ಕೂಡ ನನಗೆ ತಡವಾಗಿ ಗೊತ್ತಾಗಿದೆ, ಇವತ್ತು ಬೆಳಿಗ್ಗೆ ಗೊತ್ತಾಗಿದ್ದು ನನಗೂ ಕೂಡ ಅದು. ಹಾಗಾಗಿ ನಾನು ಮಾಡಬಾರದಾಗಿತ್ತು, ಮಾಡಿದ್ದೇನೆ, ತಪ್ಪಾಗಿದೆ ಅಂತ ಆಗಿರುವಂಥ ವಿಚಾರಕ್ಕೆ ವಿಷಾದವನ್ನು ವ್ಯಕ್ತಪಡಿಸಿದ್ರು. ಅದೇ ಸಂಸ್ಥೆಯವರ ಕಾರ್ಯಕ್ರಮ ಇಂದು ಕೂಡ ಇದೆ. ನನಗೆ ಪ್ರಶಸ್ತಿ ಬಂದಿರೋದು ಇವತ್ತು, ನನಗೆ ಗೌರವಿಸುವ ಕಾರ್ಯಕ್ರಮ ಇದೆ, ಆದರೆ ನಾನು ಹೋಗಲ್ಲ. ರೀಸನ್, ಕಾರಣ ನೆನೆ ಆದಂತಹ ಆ ಒಂದು ಕಾಂಟ್ರವರ್ಷಿಯಲ್ ಘಟನೆ. ಅದೇ ಸಂಸ್ಥೆಯವರ ಇವತ್ತಿನ ಕಾರ್ಯಕ್ರಮ ಇವತ್ತು ಕೂಡ ಇದೆ. ನನ್ನನ್ನು ಗೌರವ ಮಾಡೋದಕ್ಕೆ ಕರೆದಿದ್ರು, ಆದರೆ ನಾನು ಹೋಗಲ್ಲ ಅಂತ ತಿರಸ್ಕಾರ ಮಾಡಿದ್ದ.